ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗಿದೆ. ವೈಯಕ್ತಿಕ ಮಾಹಿತಿಗಳನ್ನು ನಿಮಗೆ ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಎಲ್ಲ ಕಡೆಗಳಲ್ಲೂ ಜನ ಕೇಳ್ತಾ ಇದ್ದಾರೆ. ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಜನ ನಿರಾಕರಿಸ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಅಧ್ವಾನ ಆಗಿದೆ. ಅದನ್ನ ಸರಿಪಡಿಸೋ ಕಡೆಗೆ ಗಮನ ಹರಿಸೋದು ಬಿಟ್ಟು ಸಮೀಕ್ಷೆ ಅಂತ ನಮಗೆ ನಿರಂತರ ಕಾಟ ಕೊಡ್ಲಿಕ್ಕೆ ಬರ್ತಾ ಇದ್ದೀರಾ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಗಣತಿದಾರರಿಗೆ ನಾವು ಮಾಹಿತಿ ಕೊಡಲ್ಲ, ನೀವು ದಯಮಾಡಿ ಹೊರಡಿ ಅಂತ ಅವ್ರನ್ನ ಅಲ್ಲಿಗೆ ವಾಪಸ್ ಕಳಿಸುವಂತಹ ಕೆಲಸವನ್ನು ಕೂಡ ನಾಗರಿಕರು ಮಾಡ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆಗೆ ತೀವ್ರ ವಿರೋಧವಂತೂ ವ್ಯಕ್ತವಾಗ್ತಿದೆ. ಗುಂಡಿ ಸಮಸ್ಯೆ ಇದೆ, ಅದನ್ನ ಕೇಳೋಕೆ ಹೋದ್ರೆ ಒಬ್ಬೊಬ್ಬರು ಒಂದೊಂದು ಸಬೂಬನ್ನ ಕೊಡ್ತೀವಿ. ನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಿಂದ ಜನ ಹೈರಾಣಾಗಿದ್ದಾರೆ. ಅಂತಹ ಸಮಸ್ಯೆಗಳಿಗೆ ಮೊದಲು ಮುಕ್ತಿ ಕೊಡಿ, ಆ ನಂತರದಲ್ಲಿ ಈ ಸಮೀಕ್ಷೆ ಅಂತ ಹಣವನ್ನ ವೆಚ್ಚ ಮಾಡೋಣಂತೆ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಮೀಟಿಂಗ್ ಎಲ್ಲ ನಡೆದಿದೆ. ಇವತ್ತು ಸಮೀಕ್ಷೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ. ಇಲ್ಲಿ ಕಿಟ್ಟು ಮತ್ತೆ ಏನೇನು ಬೇಕೋ ಅದಕ್ಕೆ ಬೇಕಾಗಿರೋ ಇದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಸಮೀಕ್ಷೆಗೆ ಹೋಗೋಣ ಅಂತ ಹೇಳಿದ್ದಾರೆ. ಒಬ್ರು ಸೂಪರ್ವೈಸರ್ ಕೂಡ ಅಲಾಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಈಗ ಸಮೀಕ್ಷೆಗೆ ಹೋಗ್ಬೇಕಾಗತ್ತೆ. ಏನು ಇವಾಗ ಪ್ರಿಪ್ರೇಷನ್ ನಿನ್ನ ಮೇಲೆ ಮಾಡ್ಕೋಬೇಕು. ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮಗೆ. ಒಂದು ಮನೆ ಫಸ್ಟ್ ಹೌಸ್ ಇದು, ಇಲ್ಲಿ ನಮಗೆಲ್ಲ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಅವರಿಂದ ಎಲ್ಲ ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಏನು ಜಾತಿ ಗಣತಿ ಏನು ಅನುಕೂಲ ಏನಿಲ್ಲ, ಸುಮ್ಮನೆ ಜನಗಳು ಕಿತ್ತಾಡೋದು ಮಾಡ್ತಾ ಇರೋದು ಅಷ್ಟೇ. ಇನ್ನೇನು ಪ್ರಯೋಜನ ಇಲ್ದಿದ್ದೀವಲ್ಲ ಮಾಡ್ತಾ ಇರೋದು. ಜಾತಿ ಗಣತಿ ಮಾಡಿ ಎಲ್ಲರನ್ನೂ ವಿಂಗಡಣೆ ಮಾಡಿದರೆ ಏನು ಪ್ರಯೋಜನ ಹೇಳಿ? ಯಾರು ಮಾಡಬೇಕು? ಅದೇ ನಾವು ಹೇಳ್ತಾ ಇದ್ದೀವಲ್ಲ, ಏನು ಪ್ರಯೋಜನ ಇಲ್ಲ ಅಂತ. ಏನಾದ್ರಿಂದ ಅನುಕೂಲ ಇದ್ದರೆ ಏನೋ ಅನ್ಬೋದು. ಸುಮ್ಮನೆ ಅದೇನೋ ಜಾತಿ ಗಣತಿ ಅಂತೆ ಜನಗಳಿಗೆ ಒಂದು ಒಳ್ಳೇದು ಮಾಡೋದು ಅದನ್ನು ನೋಡಬಾರ್ದು. ರೋಡ್ಗಳೆಲ್ಲ ಅಲ್ಲಲ್ಲ ಬಿದ್ದವೆ. 20 ವರ್ಷ ಆಯಿತು ನಮ್ಮನ್ನ ಹಾಕಿ, ಯಾವ ನನ್ನ ಮಕ್ಕಳು ಬಂದ್ರೂ ಅದೇ ಗೋಳೆ. ಓಕೆ, ಜನ ಈ ಸಮೀಕ್ಷೆಯಿಂದ ಆಗಬಹುದಾದ ಪ್ರಯೋಜನಗಳೇನು? ಏನೂ ಇಲ್ಲ, ಸುಮ್ಮನೆ ಮಾಹಿತಿಗಳನ್ನ ತಗೊಳ್ತಾರೆ ಅಂತ ಮತ್ತು ಜನರನ್ನ ಡಿವೈಡ್ ಮಾಡೋ ಕೆಲಸ ಅಷ್ಟೇ ಇದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಇವತ್ತು ಸಮೀಕ್ಷೆಯನ್ನ ಮಾಡಲಾಯಿತು. ಸುಮಾರು 1.5 ಗಂಟೆಗಳ ಸಮೀಕ್ಷೆಯಲ್ಲಿ ಭಾಗಿಯಾದರೂ ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಇಷ್ಟೆಲ್ಲ ಪ್ರಶ್ನೆಗಳು, ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳ್ತೀರಾ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಜಾತಿ ಗಣತಿಗೆ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಿದ ವಿಷಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರೆ. ಪರ್ಸನಲ್ ಪ್ರಶ್ನೆಗಳನ್ನ ಕೇಳಬಾರ್ದು. ಚಿನ್ನಾಭರಣ ಎಷ್ಟಿದೆ, ಎಷ್ಟು kg ಇದೆ, ಇದೆಲ್ಲ ಯಾಕೆ ಬೇಕು ಇವರಿಗೆ? ಪ್ರಶ್ನೆಗಳು ಸಿಂಪಲ್ ಆಗಿರಬೇಕು, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿರಬೇಕು, ಜನರನ್ನ ಡಿಸ್ಟರ್ಬ್ ಮಾಡಬಾರ್ದು. ಟೂ ಮಚ್ ಪ್ರಶ್ನೆಗಳು ಅಂತ ಡಿ.ಕೆ. ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರೂ ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.